ಇನ್ನೊಂದು ಕಡೆಯಲ್ಲಿ ದರ್ಶನ್ ಫಾರ್ಮ್ ಹೌಸ್ ಏನಿದೆ ಇದರ ಮ್ಯಾನೇಜರ್ ಸೂಸೈಡ್ ಮಾಡಿಕೊಂಡಂಥ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್ ಅದನ್ನು ಕೂಡ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ, ಅಸಲಿಗೆ ದರ್ಶನ್ ಫಾರ್ಮ್ ಹೌಸ್ ಮತ್ತು ಶ್ರೀಧರ್ಗೆ ಲಿಂಕೇ ಇರಲಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ದುರ್ಗಾ ಕನ್ಸ್ಟ್ರಕ್ಷನ್ನಲ್ಲಿ ವೇತನ ನೀಡದೆ ದುಡಿಸ್ಕೊಂಡ ಆರೋಪ ಕೇಳಿಬಂದಿದೆ. ಮರು ತನಿಖೆಗೆ ಒತ್ತಾಯಿಸಿ ದೂರು ನೀಡ್ತೇವೆ ಅಂತೇಳಿ ಕುಟುಂಬಸ್ಥರು ಹೇಳಿದ್ದಾರೆ. ಕಳೆದ 5 ವರ್ಷಗಳಿಂದ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಶ್ರೀಧರ್ ಕಡಿಮೆ ದುಡ್ಡಿನ ಬಗ್ಗೆ ಅಥವಾ ಕಡಿಮೆ ಸ್ಯಾಲರಿ ಬಗ್ಗೆ ಪೋಷಕರು ಪ್ರಶ್ನೆಯನ್ನು ಮಾಡಿದ್ರು. ಇದಕ್ಕೆ ಸೂಸೈಡ್ ಅಟೆಂಪ್ಟ್, ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ದ. 1 ವರ್ಷದ ಹಿಂದೆ ಇಲಿಪಾಷಾಣವನ್ನು ಈತ ಕುಡಿದಿದ್ದ ಎನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಬಳಿಕ ದುರ್ಗಾ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸವನ್ನು ಬಿಟ್ಟಿದ್ದ. ಮತ್ತೆ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಶ್ರೀಧರ್ ಸೇರಿಕೊಳ್ತಾನೆ. ನಿವೇಶನ ನೀಡಿ ಮನೆ ಕಟ್ಟಿಸಿಕೊಡೋದಾಗಿ ಕಂಪನಿಯವರು ಹೇಳ್ತಾರೆ. ಆದರೆ ಕಂಪನಿಯವರು ಯಾವುದೇ ಮನೆಯನ್ನು ನೀಡದೆ, ಸೈಟನ್ನು ನೀಡದೆ ವಂಚನೆ ಮಾಡಿದ್ದಾರೆ ಎನ್ನುವುದಾಗಿ ಡೆತ್ ನೋಟ್ನಲ್ಲಿರುವಂಥ ಬರವಣಿಗೆ ಏನಿದೆ ಇದು ಶ್ರೀಧರ್ನದ್ದೇನುವಂಥದ್ದು ಕೂಡ ಗೊತ್ತಾಗಿತ್ತು ಪೊಲೀಸರ ತನಿಖೆಯಲ್ಲಿ. ವಿಡಿಯೋ ಕೂಡ ಅವನೇ ಮಾಡಿರೋದು. ಆದರೆ ಮೃತ ಶ್ರೀಧರ್ನ ಸಾವಿಗೆ ನ್ಯಾಯ ಕೊಡಿಸಬೇಕು, ಹಾಗಾಗಿ ಮರು ತನಿಖೆಗೆ ಒತ್ತಾಯಿಸಿ ದೂರು ಕೊಡ್ತೇವೆ. ಮೃತ ಶ್ರೀಧರ್ ಕುಟುಂಬದವರು ಈ ರೀತಿಯಾಗಿ ಒತ್ತಾಯವನ್ನು ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿರುವಂಥ ಹಸ್ತಾಕ್ಷರ ಅದು ಶ್ರೀಧರ್ನದ್ದೇ. ಆದರೆ ಶ್ರೀಧರ್ಗೂ ದರ್ಶನ್ ಫಾರ್ಮ್ ಹೌಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಈತ ದುರ್ಗಾ ಕನ್ಸ್ಟ್ರಕ್ಷನ್ನಲ್ಲಿ ವರ್ಕ್ ಮಾಡ್ತಾ ಇದ್ದ. ಅವರು ಸರಿಯಾಗಿ ಸ್ಯಾಲ್ರಿ ಕೊಡ್ತಾ ಇರಲಿಲ್ಲ, ಸ್ಯಾಲ್ರಿ ಕಮ್ಮಿ ಇತ್ತು. ಇದನ್ನೇ ಮನೆಯವರು ಕೇಳಿದರು. ಮನೆಯವರು ಕೇಳಿದಂಥ ಸಂದರ್ಭದಲ್ಲಿ ಆತ ಇಲಿಪಾಷಾಣ ಕುಡಿದಿದ್ದ. ಇಲಿಪಾಷಾಣ ಕುಡಿದು ಆತನಿಗೆ ಚಿಕಿತ್ಸೆ ಕೊಡಿಸಿದಾಗ ಆತ ಬದುಕೊಂಡಿದ್ದ. ಅದಾದ ಬಳಿಕ ಮತ್ತೊಮ್ಮೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದ ಎನ್ನುವಂಥದ್ದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಸರ್, ಅದು ಅವನು ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದವು. ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ನಾವು ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆವು. ಆಮೇಲೆ ಮತ್ತೆ ಅವ್ನ ಮೊಬೈಲಲ್ಲಿ ವಿಡಿಯೋ ನೋಡ್ಬಿಟ್ಟು ಇವರು ನಮ್ಮ ಮನೆಯವರು ಇವರೆಲ್ಲ ಕಂಪ್ಲೇಂಟ್ ಏನು ಬೇಡ, ವಿಡಿಯೋ ಅವನೇ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಂಡಿರೋಂಗೊಮ್ಮೆ ಕಂಪ್ಲೇಂಟ್ ಬೇಡ ರಿಮೂವ್ ಮಾಡಿಸ್ರಿ ಅಂದರು. ಆಮೇಲೆ ವಾಪಸ್ ತಗೊಂಡು ನಾವು ಮತ್ತೆ ಈಗ ಇವತ್ತು ವಿಡಿಯೋ ಇದೆಲ್ಲ ನೋಡಿ ಡೌಟ್ ಬರ್ತಿದೆ. ಏನೋ ಸೂಸೈಡ್ ಇಲ್ಲ, ಯಾರೋ ಏನಾರು ಮಾಡಿರ್ಬೋದು ಅನ್ನೋದೊಂದು ಇದಕ್ಕೆ ಕೇಸ್ ಮೂವ್ ಮಾಡಿಬಿಟ್ಟು ರಿಓಪನ್ ಮಾಡಿಸೋಣ ಅಂದ್ಕೊಳ್ಳೋದು ಸರ್. ಅದೇ ದುರ್ಗಾ ಕನ್ಸ್ಟ್ರಕ್ಷನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಫಸ್ಟು ಈ ಥರ ಕೆಲಸ ಮಾಡ್ತಿದ್ದ, ಸಂಬಳ ಕೊಟ್ಟಿಲ್ಲ, ಆ ವಿಷಯಕ್ಕೆ ಏನಾರು ಈ ಥರ ಮಾಡ್ಕೊಂಡಿರ್ಬೋದು ಅಂದ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸೋದು. ಕಂಪ್ನಿ ಮೇಲೆ ಅವರು ಕಿರಣ್ ಅಂತ ಅವ್ರ ಓನರ್ ಹೆಸರು ಗೊತ್ತಿಲ್ಲ ನಂಗೆ ಅಷ್ಟೊಂದು, ಅವ್ರ ಮೇಲೆ ಇದು ಮಾಡಿದ್ದು. ಅವ್ರು 5-6 ವರ್ಷದಿಂದನೂ ಅವ್ರ ಜೊತೆನೇ ಮಾಡ್ತಿದ್ದದ್ದು ಕೆಲಸ. ಅಲ್ಲೇನೆ ಸಂಬಳ ಕೊಟ್ಟಿರಲಿಲ್ಲ. ಆ ವಿಷಯಕ್ಕೆ ಒಂದ್ಸಾರಿ ಇವ್ರ ಅಕ್ಕನೂ ಮತ್ತೆ ಇನ್ನು ಚಿಕ್ಕ ಅಕ್ಕನೂ ದೊಡ್ಡ ಅಕ್ಕ ಇಬ್ರು ಕೇಳಿದಾಗ ವಿಷ ಕುಡ್ದಿದ್ದ ಅವನು. ಈಗ ಕೇಳ್ಬಿಟ್ರು ಅಂತ ಮತ್ತೆ ಒಂದ್ಸಾರಿ ಹೇಳ್ಬಿಟ್ಟು ನಮ್ಗೆ ಸೈಟ್ ಕೊಡ್ತಾರೆ, ನಾನು ಈಸ್ಕೊತೀನಿ, ಆಮೇಲೆ ನಾನು ಮನೆ ಕಟ್ಕೊಂಡು ಮದುವೆ ಮಾಡ್ಕೊತೀನಿ, ಅಲ್ಲಿವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ, ನೀವು ಯಾವ ಹೆಣ್ಣು ನೋಡಿದ್ರು ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದ. ಮತ್ತೆ ತಗೊಂಡಿದ್ದೀನಿ ಅಂತ ಅವನೇ ಹೇಳ್ದ. ತಗೊಂಡಾಗಿ ನಾವೆಲ್ಲ ಕೇಳ್ತೀವಿ, ಮಾಡ್ತೀವಿ, ನಾವೆಲ್ಲ ಇದು ಗಲಾಟೆ ಮಾಡ್ತೀವಿ ಅಂದ್ಬಿಟ್ಟು ಆಮೇಲೆ ಹಿಂಗೆ ಆಯ್ತು, ನಾನೇನು ಇದು ಮಾಡಲ್ಲ ಬಿಡಿ, ಇನ್ಮೇಲೆ ನೆಮ್ಮದಿಯಾಗಿರಿ ಅಂತ ನಾನು ಹಿಂಗೆ ವಿಷ ತಗೊಂಡಿದ್ದೀನಿ ಅಂತ ಅವನೇ ಅವಾಗ ಹೇಳ್ಬಿಟ್ಟ. ಹೇಳಿದ್ಮೇಲೆ ನಾವು ಅವನ ಫ್ರೆಂಡಿಗೆನೆ ಫೋನ್ ಮಾಡಿ ಅವ್ರನ್ನ ಬರ್ಸ್ಕೊಂಡು 1-2-3 ಜನ ಬಂದಿದ್ರು, ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ನಾವು ಅಸಲಿ ಅವ್ರನ್ನ ಉಳಿಸ್ಕೊಂಡಿದ್ವಿ. ಎಷ್ಟು ತಿಂಗಳಿಂದ ಅದು ಮೇನಲ್ಲಿ ಅನ್ಸುತ್ತೆ ಸರ್. ಈ ಮೇನ್ಗೆ 1 ವರ್ಷ ಆಯ್ತು. ವರ್ಷದಿಂದ ಮಾಡ್ಕೊಂಡಿದ್ದ. ಅದಾದ್ಮೇಲೆ ನಾವು ಅವನ್ನ ಏನು ಕೇಳ್ತಾ ಇರ್ಲಿಲ್ಲ ಸರ್. ಅಟ್ಲೀಸ್ಟ್ ಹೋಗ್ಲಿ, ಜೀವಂತಾರು ಇದ್ರೆ ಮನೇಲಿ ಹೋಗ್ತಾ ಬರ್ತಾ ಇರ್ತಾನೆ ಅನ್ಬಿಟ್ಟು ನಾವೇನು ಕೇಳಿರ್ಲಿಲ್ಲ. ಅಂದ್ರೆ ಕುಡಿತಿದ್ನ, ಸ್ವಲ್ಪ ಡ್ರಿಂಕ್ಸ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದ. ಹಾಳು ಮಾಡ್ಕೊಂತಾನಲ್ಲ ದೇಹನ ಅನ್ಬಿಟ್ಟು ಕೇಳಿದ್ವಿ, ಹಿಂಗೆ ಮದ್ವೆ ಮಾಡ್ತೀವಿ, ಅಟ್ಲೀಸ್ಟ್ ಹೋಗ್ಲಿ, ಆ ಕೆಲಸ ಬಿಟ್ಟು ಬೇರೆದಾದ್ರೂ ಇದು ಮಾಡ್ಕೋ, ಸಂಬಳನೂ ಇಸ್ಕೊಂಬರಲ್ಲ, ಏನು ಇಸ್ಕೊಂಬರಲ್ಲ, ಬೇಡ ಕೆಲಸ. ದುರ್ಗಾ ಕನ್ಸ್ಟ್ರಕ್ಷನ್ ಅವನ ಫ್ರೆಂಡೇ ಸೇರಿಸಿದ್ದು ಅವ್ರನ್ನ ಅಂತ ಹೇಳಿದ್ವಿ. ಆಮೇಲೆ ಅವನಿಗೂ ಫೋನ್ ಮಾಡಿ ನೋಡಿ ಹಿಂಗೆ ಸಂಬಳ ಕೊಡಲ್ಲ, ಹಂಗೆ ಹಿಂಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.